ಯಾರಿಗೆಲ್ಲ ಮೀಶೋ ಆ್ಯಪ್ ಗೊತ್ತಿಲ್ಲ ಹೇಳಿ? ಎಲ್ರಿಗೂ ಕೂಡ ಮೀಶೋ ಆ್ಯಪ್ ಅಂತೂ ಗೊತ್ತಿರುತ್ತೆ. ಇನ್ನು ತುಂಬ ಜನ ಅಂತೂ ಮೀಶೋ ಕಂಪನಿ ಒಳಗಡೆ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ನಿಮಗೋಸ್ಕರನೇ ತಂದಿರುವಂಥದ್ದು. ಯಾಕೆ ಅಂತಂದರೆ ಮೀಶೋ ಕಂಪ್ನಿ ಒಳಗಡೆ ನೀವು ಯಾವ ರೀತಿಯಾಗಿ ಜಾಬನ್ನು ಪಡ್ಕೊಳ್ಬಹುದು, ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅಂತ ಡೀಟೇಲ್ ಆಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ. ಪ್ರತಿ ಸ್ಟೆಪ್ಪನ್ನು ಕೂಡ ಹೇಳ್ಕೊಡ್ತೇನೆ. ಹಾಗಾಗಿ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದರೆ ನೀವೇನಾದರೂ ಫಸ್ಟ್ ಟೈಮ್ಗೆ ನನ್ನ ಚಾನಲ್ಗೆ ಬಂದಿದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ಸ್, ಪಾರ್ಟ್ ಟೈಮ್ ಜಾಬ್ಸ್, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಜಾಬನ್ನು ಹೇಗೆ ತಗೊಳ್ಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿಬಿಟ್ಟು ಹಾಕ್ತಾ ಇರ್ತೀನಿ. ತುಂಬ ಬೇಗನೆ ನಿಮಗೆ ವಿಷಯ ಅನ್ನುವಂಥದ್ದು ಸಿಗುತ್ತೆ. ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ, ಅಲ್ಲೂ ಕೂಡ ನಾನು ಅಪ್ಡೇಟನ್ನು ಮಾಡ್ತಾ ಇರ್ತೀನಿ. ಹೀಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನುವಂಥದ್ದು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನೀವು ಗೂಗಲ್, ನಿಮ್ಮ ಫೋನ್ನಲ್ಲಿ ಏನು ಗೂಗಲ್ ಇರುತ್ತೆ ಅಲ್ವಾ, ಅದನ್ನು ಓಪನ್ ಮಾಡಬೇಕು. ನಾನಿವತ್ತು ಫೋನ್ನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಲ್ಲರ ಹತ್ರ ಕೂಡ ಲ್ಯಾಪ್ಟಾಪ್ ಅನ್ನುವಂಥದ್ದು ಇರೋದಿಲ್ಲ. ಕೇವಲ ಲ್ಯಾಪ್ಟಾಪ್ ಇರೋವಂಥವ್ರಿಗೆ ಮಾತ್ರ ಹೇಳಿಕೊಟ್ರೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಫೋನ್ ಅನ್ನೋವಂಥದ್ದು ಎಲ್ಲರ ಹತ್ರ ಇರುತ್ತೆ. ಸೊ ಫೋನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೇನೆ. ಇನ್ನು ಗೂಗಲ್ ಓಪನ್ ಮಾಡಿದ್ಮೇಲೆ ಸರ್ಚ್ ಬಾರ್ ಏನಿರುತ್ತೆ ಅಲ್ವಾ, ಅದರಲ್ಲಿ ನೀವು ಮೀಶೋ ಕೆರಿಯರ್ಸ್ ಅಂತ ಟೈಪ್ ಮಾಡಬೇಕು. ನೀವು ಮೀಶೋ ಕೆರಿಯರ್ಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಒಂದು ಬರುತ್ತೆ ವೆಬ್ಸೈಟ್, meesho.io ಅನ್ನುವಂಥದ್ದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅದು ಬರುತ್ತೆ, ಅದನ್ನೇ ನೀವು ಕ್ಲಿಕ್ ಮಾಡಬೇಕು. ಅದನ್ನು ನೀವು ಓಪನ್ ಮಾಡಿದ್ಮೇಲೆ ನಿಮ್ಮ ಮುಂದೆ ಮೀಶೋ ಕೆರಿಯರ್ಸ್ ಅನ್ನುವಂತಹ ಒಂದು ಪೇಜ್ ಬರುತ್ತೆ. ಅಲ್ಲಿ ನೀವು ಜಾಬ್ ಪೊಸಿಷನ್ಗಳನ್ನು ಸರ್ಚ್ ಮಾಡಬಹುದು ಮತ್ತು ಕ್ಯಾಟಗರಿ ಕೂಡ ಆಯ್ಕೆಯನ್ನು ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಮೀಶೋ ಹೆಸರೊಳಗಡೆ ತುಂಬಾ ಫ್ರಾಡ್ ನಡೀತಾ ಇರುತ್ತೆ. ಹೆಚ್ಚಾಗಿ ಫೇಕ್ ಜಾಬ್ ಆಫರ್ಗಳು ನಡೀತಾ ಇರುವಂಥದ್ದು, ಜನರನ್ನು ಮೋಸ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವೇನೇ ನೋಡ್ಕೋಬೇಕು ನಿಮ್ಮ ಒಂದು ಆಫರ್ ಲೆಟರ್ ಅನ್ನುವಂಥದ್ದು ನಿಜಾನಾ ಅಥವಾ ಸುಳ್ಳಾಗಿದೆಯಾ ಅನ್ನುವಂಥದ್ದು. ಮೀಶೋ ವೆಬ್ಸೈಟ್ನಲ್ಲಿ ಮೇಕ್ ಶ್ಯೂರ್ ದ್ಯಾಟ್ ಯುವರ್ ಜಾಬ್ ಆಫರ್ ಈಸ್ ಜೆನ್ಯೂನ್ ಅನ್ನುವಂತಹ ಒಂದು ಸೆಕ್ಷನ್ ಇರುತ್ತೆ. ಅಲ್ಲೇನಾದರೂ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿಯಾಗಿ ಫೇಕ್ ಆಫರ್ಗಳನ್ನು ಪತ್ತೆ ಹಚ್ಬೋದು ಅನ್ನುವಂಥದ್ದನ್ನು ಕೂಡ ಕೊಟ್ಟಿರ್ತಾರೆ. ಮೀಶೋ ಕಂಪನಿ ತಮ್ಮ ಒಂದು ಜಾಬ್ ಕೊಡುವಂತಹ ಪ್ರಾಸೆಸ್ಸಲ್ಲಿ ಯಾವುದೇ ರೀತಿಯಾದಂತಹ ಫೀ ಅಥವಾ ಯಾವುದೇ ರೀತಿಯಾಗಿ ಹಣವನ್ನು ಕೇಳೋದಿಲ್ಲ. ಅಂದರೆ ನೀವು ಅಪ್ಲೈ ಮಾಡಿದ್ಮೇಲೆ ಇಂಟರ್ವ್ಯೂಗೋಸ್ಕರ ಆಗಿರಲಿ ಅಥವಾ ಜಾಬ್ ಪಡ್ಕೊಂಡ್ಮೇಲೂ ಕೂಡ ಮೀಶೋ ಯಾವತ್ತೂ ಕೂಡ ಹಣವನ್ನು ಕೇಳೋದಿಲ್ಲ. ಅಕಸ್ಮಾತ್ ಯಾರಾದರೂ ನಿಮ್ಮಿಂದ ಹಣವನ್ನು ಕೇಳ್ತಾ ಇದ್ದಾರೆ, ಅದು ಕೂಡ ಯಾವ ರೀತಿಯಾಗಿ ಅಂತ ಅಂದರೆ ಫಸ್ಟ್ ಸ್ಯಾಲ್ರಿ ಬರುತ್ತೆ ಅಲ್ವಾ, ಸಂಬಳ ಬರುತ್ತೆ ಅಲ್ವಾ, ಅದರ ನಂತರ ನಿಮಗೆ ರೀಫಂಡ್ ಆಗುತ್ತೆ ಅಂತ ಹೇಳ್ತಿದ್ರೆ ಅದು ಪಕ್ಕಾ ಫೇಕ್ ಆಫರ್ ಆಗಿರುತ್ತೆ. ಒಂದು ವೇಳೆ ಆ ರೀತಿ ಏನಾದರೂ ಹೇಳಿದ್ದಾರೆ ಅಂತಂದರೆ ಇದು ನಿಜವಾದ ಜಾಬ್ ಅಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ಇಂಪಾರ್ಟೆಂಟ್ ವಿಚಾರನೇ ಹೇಳ್ಬಿಡ್ತೀನಿ. ಏನು ಅಂತಂದರೆ ಮೀಶೋ ನಿಜವಾಗ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಿರುವಂತಹ ಒಂದು ಪ್ರಾಸೆಸ್ಸಲ್ಲಿ ನಿಮ್ಮಿಂದ ಯಾವುದೇ ರೀತಿಯಾದಂತಹ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರಲಿ, ಟ್ಯಾಕ್ಸ್ ಡೀಟೇಲ್ಸ್ ಆಗಿರಲಿ, ರಿಕ್ರೂಟ್ಮೆಂಟ್ ಫೀ ಆಗಿರಲಿ ಅಥವಾ ಯಾವುದೇ ರೀತಿ ಸೆಕ್ಯೂರಿಟಿ ಡೆಪಾಸಿಟ್ಗಳನ್ನು ಕೇಳೋದಿಲ್ಲ. ಈ ಡೀಟೇಲ್ಸ್ ಏನಾದರೂ ಒಂದು ವೇಳೆ ಕೇಳ್ತಾ ಇದ್ದಾರೆ ಅಂತ ಅಂದರೆ 100% ಫ್ರಾಡ್ ಅಂತ ತಕ್ಷಣ ನೀವು ಅಂದ್ಕೊಳ್ಬೇಕು. ಅವರು ಕೇಳೋ ಅಂಥದ್ದು ಹೇಗೆ ಅಂತಂದರೆ ಡೀಟೇಲ್ಸ್ ಹೇಳಿ, ರಿಜಿಸ್ಟ್ರೇಷನ್ ಫೀಸ್ ಅಥವಾ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನುವಂತಹ ಒಂದು ಹೆಸರನ್ನು ಇಟ್ಕೊಂಡು ನಿಮ್ಮಿಂದ ಹಣವನ್ನು ಕೇಳಬಹುದು. ಇಷ್ಟು ಹಣ ಏನಾದರೂ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ, ನಿಮಗೆ ಕೆಲಸ ಪಕ್ಕಾ ಸಿಗುತ್ತೆ ಅಂತ, ಅದೆಲ್ಲ ಕೂಡ ಫ್ರಾಡ್ ಅಂತ ಹೇಳಬಹುದು. ಆದರೆ ಜೆನ್ಯೂನ್ ಆಗಿ ಆಗಿತ್ತು ಅಂತ ಅಂದರೆ ಆಫರ್ ಲೆಟರ್ ರೋಲ್ ಔಟ್ ಆದಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೇಳ್ತಾರೆ ಮೀಶೋ ಕಡೆಯಿಂದ. ಆದರೆ ಇದು ಕೇವಲ meesho.com ಡೊಮೇನ್ನಿಂದ ಮಾತ್ರ ಕೇಳೋ ಅಂಥದ್ದು. ಹೌದು, ಒಂದು ವೇಳೆ ನಿಮ್ಮ ಸೆಲೆಕ್ಷನ್ ಏನಾದರೂ ಆಯಿತು ಅಂದರೆ ಅದಾದ ಮೇಲೇ ನಿಮ್ಮ ಒಂದು ಸಂಬಳ ಬರಬೇಕು ಅಲ್ವಾ, ಯಾವ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು ಅನ್ನೋದಕ್ಕೋಸ್ಕರ ಮಾತ್ರನೇ ಅಕೌಂಟ್ ಡೀಟೇಲ್ಸನ್ನು ಕೇಳುತ್ತೆ. ಅದು ಕೂಡ ಮೀಶೋನ ಒಂದು ಅಫಿಷಿಯಲ್ ಇಮೇಲ್ ID ಆಗಿರುವಂತಹ meesho.com ಡೊಮೇನ್ ಮೂಲಕ ಮಾತ್ರ. ಒಟ್ಟಿನಲ್ಲಿ ನಿಮಗೆ ಯಾರಾದರೂ OTPಯನ್ನು ಶೇರ್ ಮಾಡಿ ಅಂತ ಕೇಳಿದ್ರೆ ಅದು ಫೇಕ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ನೀವು OTPಯನ್ನು ಶೇರ್ ಮಾಡೋದಕ್ಕೆ ಹೋಗಬೇಡಿ.
ನಿಮ್ಮ ಮೇಲ್ ಅಥವಾ ಮೊಬೈಲ್ಗೆ OTP ಬಂದಿದೆ, ಅದನ್ನು ನೀಡಿ ನಂತರ ಮುಂದಿನ ಪ್ರಾಸೆಸ್ ಎಲ್ಲ ಕೂಡ ಆಗುತ್ತೆ ಅಂತ ಹೇಳಿದ್ರೆ ಅದು ಫೇಕ್ ಜಾಬ್. ನಿಜವಾದ ಮೀಶೋ ಕಡೆಯಿಂದ ಆ ರೀತಿಯಾಗಿ ಯಾವುದು ಕೂಡ ಬರೋದಿಲ್ಲ. ಮೀಶೋ ಕರಿಯರ್ಸ್ ವೆಬ್ಸೈಟ್ ಒಳಗಡೆ ಸ್ಟೆಪ್ ಬೈ ಸ್ಟೆಪ್ ಇದ್ರ ಬಗ್ಗೆ ಕೂಡ ಎಲ್ಲ ಓದಬಹುದು ನೀವು. ಯಾಕೆ ಅಂತಂದರೆ ನಿಜವಾದ ಆಫರ್ ಯಾವುದು, ಫೇಕ್ ಆಫರ್ ಯಾವುದು ಅಂತ ಚೆಕ್ ಮಾಡಬೇಕು ಅಂದರೆ ಇದರಲ್ಲಿ ನೋಡಬಹುದು. ಸೊ ನಿಜವಾದ ಆಫರ್ ಬಂದಿದೆ ಅಂತ ಅಂದರೆ ಯಾವುದೇ ರೀತಿ ಫೀಸ್ ಆಗಿರಲಿ, ಚಾರ್ಜಸ್ ಆಗಿರಲಿ ಅಥವಾ ಹಣವನ್ನು ಕೇಳೋದಿಲ್ಲ. ಆದರೆ ಫೇಕ್ ಆಫರ್ಗಳು ಬಂದಾಗ ಫಸ್ಟ್ ನಿಮಗೆ ಅವರು ಹಣವನ್ನು ಕೇಳ್ತಾರೆ. ಯಾವ ರೀತಿಯಾಗಿ ಮೀಶೋನಲ್ಲಿ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಮೀಶೋ ಕರಿಯರ್ಸ್ ಸೈಟ್ಗೆ ಬಂದಿರ್ತೀರಾ ಅಲ್ವಾ, ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕ್ಯಾಟಗರಿ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ನೋಡಬಹುದು ಇವತ್ತಿಗೆ ಯಾವ್ಯಾವ ಕ್ಯಾಟಗರೀಸ್ ಎಲ್ಲ ಇದೆ, ಅಂದರೆ ಜಾಬ್ ಕ್ಯಾಟಗರಿ ಇದೆ ಮೀಶೋ ಕಂಪನಿ ಒಳಗಡೆ ಅಂತ. ಸೊ HR ಕ್ಯಾಟಗರಿ, ಅನಾಲಿಟಿಕ್ಸ್ ಕ್ಯಾಟಗರಿ, ಬಿಸ್ನೆಸ್ ಕ್ಯಾಟಗರಿ, ಕಂಟೆಂಟ್ ಆ್ಯಂಡ್ ಕಾಮರ್ಸ್ ಕ್ಯಾಟಗರಿ, ಫುಲ್ಫಿಲ್ಮೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಟಗರಿ, ಪ್ರಾಡಕ್ಟ್ ಆ್ಯಂಡ್ ಡಿಸೈನ್ ಕ್ಯಾಟಗರಿ, ಟೆಕ್ ಕ್ಯಾಟಗರಿ, growth, finance, legal and financial services category, supply platform category, monetization category, ಮೀಶೋ ಗ್ರೋಸರಿ ಕ್ಯಾಟಗರಿ. ಮೀಶೋ ಗ್ರೋಸರಿ ಅಂತ ಅಂದರೆ ನೀವು ಮೀಶೋ ಆ್ಯಪ್ನಲ್ಲಿ ನೋಡಿರ್ತೀರಾ, ಗ್ರೋಸರಿ ಭಾಗವನ್ನು ಹ್ಯಾಂಡಲ್ ಮಾಡುವಂತಹ ಒಂದು ತಂಡ ಆಗಿರುತ್ತೆ. ಅದಕ್ಕೊಂದು ಪ್ರತ್ಯೇಕ ಟೀಮ್ ಅನ್ನುವಂಥದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಕ್ವಾಲಿಫಿಕೇಷನ್, ನೀವು ಫ್ರೆಷರ್ ಆಗಿದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ಡ್ ಅನ್ನುವಂತಹ ಒಂದು ಆಧಾರದ ಮೇಲೆ ನಿಮಗೆ ಸೂಕ್ತವಾದಂತಹ ಕ್ಯಾಟಗರಿ ಅನ್ನುವಂಥದ್ದು ಸಿಗುತ್ತೆ. ಉದಾಹರಣೆಗೆ ಹೇಳೋದಾದರೆ ಪ್ರಾಡಕ್ಟ್ ಆ್ಯಂಡ್ ಡಿಸೈನ್ ಕ್ಯಾಟಗರಿ ಅಂತ ಅಂದರೆ ಮೀಶೋ ಆ್ಯಪ್ ಒಳಗಡೆ ಲಿಸ್ಟ್ ಆಗುವಂತಹ ಪ್ರಾಡಕ್ಟ್ಸ್ ಅಥವಾ ಡಿಸೈನ್ಸ್ ಏನಿರುತ್ತೆ ಅಲ್ವಾ, ಇವುಗಳ ಬಗ್ಗೆ ಮೇಲ್ನೋಟ ಇರುತ್ತೆ. HR ಕ್ಯಾಟಗರಿ ಅಂತ ಅಂದರೆ ಕಾಲಿಂಗ್ ಮಾಡೋವಂಥದ್ದು, ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಮಾಡೋವಂಥದ್ದು, ಇಂಟರ್ವ್ಯೂ ಪ್ರೊಸೆಸ್ ಮಾಡೋದು, ಅವುಗಳನ್ನ ಮುಗಿಸೋವಂಥದ್ದು. ಇನ್ನು ಟೆಕ್ ಕ್ಯಾಟಗರಿಯಲ್ಲಿ ಟೆಕ್ನಿಕಲ್ ಸಮಸ್ಯೆ ಏನಿರುತ್ತಲ್ವಾ ಅದಕ್ಕೆ ಸೊಲ್ಯೂಷನ್ಸನ್ನು ಕೊಡುವಂಥದ್ದು. ಬಿಸ್ನೆಸ್ ಕ್ಯಾಟಗರಿ ಅಂತ ಅಂದರೆ ವ್ಯವಹಾರಗಳು ಏನಿರುತ್ತೆ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು. ಹೀಗಾಗಿ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಮತ್ತು ಅರ್ಹತೆಗೆ ಅನುಗುಣವಾದಂತಹ ಯಾವ ಕ್ಯಾಟಗರಿಯಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋವಂಥದ್ದನ್ನು ನೀವೇ ಚೂಸ್ ಮಾಡಬಹುದು. ಸೊ ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಜಾಬ್ ಬೇಕೋ ಅದನ್ನು ಸಿಂಪಲ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ HR, ಅನಾಲಿಟಿಕ್ಸ್, ಬಿಸ್ನೆಸ್, ಕಂಟೆಂಟ್, ಕಾಮರ್ಸ್, ಫುಲ್ಫಿಲ್ಮೆಂಟ್, ಪ್ರಾಡಕ್ಟ್ ಆ್ಯಂಡ್ ಡಿಸೈನ್, ಟೆಕ್ ಅಥವಾ ಎನಿ ಕ್ಯಾಟಗರಿ ಅಂತ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಬಹುದು. ಸೆಲೆಕ್ಟ್ ಮಾಡಿದ್ರು ಓಕೆ, ಸೆಲೆಕ್ಟ್ ಮಾಡಿಲ್ಲ ಅಂದರೂ ಕೂಡ ಮೀಶೋನಲ್ಲಿ ನೀವು ಜಾಬ್ಗೆ ಅಪ್ಲೈಯನ್ನು ಮಾಡಬಹುದು. ಅಂದರೆ ಫಿಲ್ಟರ್ ರೀತಿಯಾಗಿ ವರ್ಕ್ ಆಗುತ್ತೆ ಇದು. ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಜಾಬ್ ಬೇಕೋ ಅದರ ಮೇಲೆ ನೀವು ಟಿಕ್ ಮಾಡಿದ್ರೆ ಆ ಕ್ಯಾಟಗರಿಯಲ್ಲಿ ಸಂಬಂಧಪಟ್ಟಂತಹ ಎಲ್ಲ ಜಾಬ್ಗಳು ಕೂಡ ನಿಮಗೆ ಕಾಣಿಸುತ್ತೆ. ಇವಾಗ ನಾನೇನಾದರೂ ಎಲ್ಲದ್ರ ಮೇಲೆ ಅಂದರೆ ಎಲ್ಲ ಕ್ಯಾಟಗರಿನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಕ್ಯಾಟಗರಿಗಳಲ್ಲೂ ಕೂಡ ಮೀಶೋನಲ್ಲಿ ಇರುವಂತಹ ಜಾಬ್ಗಳು ನನಗೆ ತೋರಿಸ್ತಾ ಇರುವಂಥದ್ದು. ಸೊ ನೀವು ಎಷ್ಟು ಫಿಲ್ಟರ್ ಆಗ್ತೀರೋ ಆ ಫಿಲ್ಟರ್ಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಜಾಬ್ಗಳು ಕೂಡ ಇಲ್ಲಿ ತೋರಿಸ್ತವೆ. ಒಂದು ವೇಳೆ ನೀವೇನಾದರೂ ಕ್ಲಿಯರ್ ಫಿಲ್ಟರ್ ಮಾಡಿದ್ರೆ ಮೀಶೋನಲ್ಲಿ ಇವಾಗೇನು ಲೈವ್ ಆಗಿ ಇರ್ತವೆ ಅಲ್ವಾ ಜಾಬ್ಗಳು, ಅವುಗಳು ತೋರಿಸ್ತವೆ ಕೆಳಗಡೆ. ಇವಾಗ ನೋಡಿ, ಇದರಲ್ಲಿ ಟೋಟಲ್ ಆಗಿ 92 ಜಾಬ್ಗಳು ಪೋಸ್ಟ್ ಆಗಿರುವಂಥದ್ದು ಅಕ್ರಾಸ್ ಆಲ್ ಟೀಮ್ಸ್ ಆ್ಯಂಡ್ ಆಲ್ ಲೊಕೇಶನ್ಸ್. ಮೊದಲನೇದು ಆಂಡ್ರಾಯ್ಡ್ ಡೆವಲಪರ್ ಜಾಬ್ ಬಂದಿರುವಂಥದ್ದು. ಸೊ ಇದು ಟೆಕ್ ಕ್ಯಾಟಗರಿಗೆ ಸೇರುತ್ತೆ. ಲೊಕೇಶನ್ ಬಂದು ಬೆಂಗಳೂರು. ಇನ್ನೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ ಇರೋವಂಥದ್ದು. ಸೊ ಇದು ಫುಲ್ಫಿಲ್ಮೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಟಗರಿಗೆ ಸೇರಿರುವಂಥದ್ದು. ಸೊ ಎಕ್ಸ್ಪೀರಿಯನ್ಸ್ ಇರೋವಂಥವರಿಗೆ ಇದು ಸೂಟೇಬಲ್. ಅಸಿಸ್ಟೆಂಟ್ ಮ್ಯಾನೇಜರ್ ಕಂಟ್ರೋಲ್ ಟವರ್ ಜಾಬ್ ಪೋಸ್ಟ್ ಆಗಿರುವಂಥದ್ದು. ಈ ರೀತಿಯಾಗಿ ಫುಲ್ಫಿಲ್ಮೆಂಟ್ ಟೀಮ್ಗೆ ಸಂಬಂಧಪಟ್ಟಂತಹ ಅನೇಕ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ಗಳು ಇಲ್ಲಿ ಲಿಸ್ಟ್ ಆಗಿರುತ್ತೆ. ಇನ್ನು ಮ್ಯಾನೇಜರ್ ಲೆವೆಲ್ ಜಾಬ್ಗಳು ನಿಮ್ಗೇನಾದರೂ ಆಗುತ್ತೆ, ಒಂದಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದರೆ ಇದು ಸೂಟೇಬಲ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ನೀವು ಇವಾಗಿಂದ ಜಾಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಸೋಸಿಯೇಟ್ ಕ್ಯಾಟಗರಿಯಿಂದ ಶುರು ಮಾಡಬೇಕಾಗಿರುತ್ತೆ. ಅಸೋಸಿಯೇಟ್ ಅನ್ನುವಂಥದ್ದು ಒಂದು ಬೇಸಿಕ್ ಸ್ಟಾರ್ಟಿಂಗ್ ಪೋಸ್ಟ್. ಇಲ್ಲಿ ಮೀಶೋ ಗ್ರೋಸರಿನಲ್ಲಿ ಅಸೋಸಿಯೇಟ್ ಕ್ಯಾಟಗರಿ ಜಾಬ್ ಬಂದಿರುವಂಥದ್ದು. ಸೊ ಈ ಜಾಬ್ಗೆ ನೀವು ಅಪ್ಲೈಯನ್ನು ಮಾಡಬಹುದು. ಮೀಶೋ ಗ್ರಾಸರಿ ಅಂತ ಅಂದರೆ ಮೀಶೋ ಆ್ಯಪ್ನಲ್ಲಿರುವಂತಹ ಒಂದು ಗ್ರಾಸರಿ ಸೆಕ್ಷನ್ ಇರುತ್ತೆ ಅಲ್ವಾ, ಅದನ್ನು ನೋಡ್ಕೊಳ್ಳುವಂತಹ ತಂಡ ಆಗಿರುತ್ತೆ. ಹೀಗಾಗಿ ನೀವು ಅಲ್ಲಿ ಅಸೋಸಿಯೇಟ್ ರೋಲ್ನಲ್ಲಿ ಕೆಲಸವನ್ನು ಶುರು ಮಾಡ್ಕೊಳ್ಬಹುದು. ನೀವೇನಾದರೂ ಒಂದು ವೇಳೆ ಮ್ಯಾನೇಜರ್ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ನೀವು ಈ ಮುಂಚೆನೇ ಮೀಶೋ ಅಥವಾ ಬೇರೆ ಇ ಕಾಮರ್ಸ್ ಕಂಪ್ನಿಗಳಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡಿರಬೇಕಾಗಿರುತ್ತೆ.
ಒಂದು ವೇಳೆ ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ದಿದ್ರೂ ಕೂಡ ಅಸೋಸಿಯೇಟ್ ರೋಲ್ ಒಳಗಡೆ ನೀವು ಫ್ರೆಷರ್ ಆಗಿ ಜಾಬನ್ನು ಸ್ಟಾರ್ಟ್ ಮಾಡಬಹುದು. ಇಲ್ಲ ಅಂತಂದರೆ ನೀವೇನಾದರೂ ಬೇರೆ ಯಾವುದಾದ್ರೂ ಕಂಪ್ನಿ ಒಳಗಡೆ ಕಸ್ಟಮರ್ ಸಪೋರ್ಟ್ ಅಥವಾ BPO ಅಥವಾ ಕಾಮರ್ಸ್ ಒಳಗಡೆ ಅಸೋಸಿಯೇಟ್ ರೋಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದರೆ ಅಸೋಸಿಯೇಟ್ ಕ್ಯಾಟಗರಿ ಜಾಬ್ಗಳು ನಿಮಗೆ ಸೂಟಬಲ್ ಆಗಿರುತ್ತೆ. ಇವಾಗ ನೋಡಿ, ಅಸೋಸಿಯೇಟ್ ಕ್ಯಾಟಗರಿ ಪ್ರೈಸಿಂಗ್ ಬಿಸ್ನೆಸ್ ಕ್ಯಾಟಗರಿ ಅಡಿಯೊಳಗಡೆ ಬರೋವಂಥದ್ದು, ಇದರೊಳಗಡೆ ಅಸೋಸಿಯೇಟ್ ಜಾಬ್ ಕೂಡ ಇದೆ. ಅದು ಮಾತ್ರ ಅಲ್ಲ, ಅಸೋಸಿಯೇಟ್ ಡೈರೆಕ್ಟರ್ ಅಂತಂದರೆ ಫುಲ್ಫಿಲ್ಮೆಂಟ್ ಎಕ್ಸ್ಪೀರಿಯನ್ಸ್, ಅಸೋಸಿಯೇಟ್ ಡೈರೆಕ್ಟರ್, ಹೆಡ್ ಆಫ್ ಸರ್ಟ್, ಸೆಂಟರ್ ಡಿಸೈನ್, ಬಿಸ್ನೆಸ್ ಮ್ಯಾನೇಜರ್, ಮೀಶೋ ಗ್ರಾಸರಿ ಇತ್ಯಾದಿ ಒಂದು ಟಾಪ್ ಲೆವೆಲ್ ಒಳಗಡೆ ಇರುವಂತಹ ಉನ್ನತ ಮಟ್ಟದಲ್ಲಿರುವಂತಹ ಜಾಬ್ಗಳು ಕೂಡ ಇಲ್ಲಿ ಲಿಸ್ಟ್ ಆಗಿದೆ. ನೀವು ನೋಡಬಹುದು, ಒಟ್ಟು ಟೋಟಲ್ ಆಗಿ 92 ಜಾಬ್ಗಳು ಇಲ್ಲಿ ಇರುವಂಥದ್ದು. ಇದರಿಂದ ನಿಮಗೆ ಅರ್ಥ ಆಗಿರುತ್ತೆ ಮೀಶೋ ಕರಿಯರ್ಸ್ನಲ್ಲಿ ಯಾವ ರೀತಿಯಾಗಿ ಜಾಬ್ಗಳನ್ನು ನೋಡಿ ಅದನ್ನು ಚೂಸ್ ಮಾಡ್ಕೊಳ್ಳೋದು ಅಂತ. ಹಾಗಾದರೆ ಇವಾಗ ನಾವು ನೋಡೋಣ ಯಾವ ರೀತಿಯಾಗಿ ಅಪ್ಲೈಯನ್ನು ಮಾಡಬೇಕು ಅನ್ನುವಂಥದ್ದನ್ನು. ಒಂದು ವೇಳೆ ಅಸೋಸಿಯೇಟ್ ಕ್ಯಾಟಗರಿ ಜಾಬ್ಗಾಗಿ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತ ಅಂದರೆ ಅದ್ರ ಮೇಲೇ ಕ್ಲಿಕ್ ಮಾಡಿ. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಓಕೆ, ಇಲ್ದಿದ್ರೂ ಕೂಡ ಅಸೋಸಿಯೇಟ್ ಕ್ಯಾಟಗರಿ ಜಾಬ್ಗಾಗಿ ನೀವು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಬಹುದು. ನೀವು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಅಸೋಸಿಯೇಟ್ ಕ್ಯಾಟಗರಿ ಮೀಶೋ ಗ್ರಾಸರಿ ಪೇಜ್ ಓಪನ್ ಆಗುತ್ತೆ. ಮೀಶೋ ಗ್ರಾಸರಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಇದು ಅವರ ಒಂದು ಆಫೀಸ್ ಕರ್ನಾಟಕದಲ್ಲೇ ಇರೋ ಅಂಥದ್ದು. ಸೊ ಹೀಗಾಗಿ ನೀವು ಅಸೋಸಿಯೇಟ್ ಕ್ಯಾಟಗರಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ನೀವು ಅಪ್ಲೈ ನೌ ಅನ್ನುವಂತಹ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಡೀಟೇಲನ್ನು ಹೇಳ್ತೇನೆ. ಸೊ ಆದರೆ ನೀವು ಮೊದಲಿಗೆ ಈ ಒಂದು ಮೀಶೋ ಗ್ರಾಸರಿ ಟೀಮ್ ಬಗ್ಗೆ ತಿಳ್ಕೊಳ್ಬೇಕು. ಸೊ ಇಲ್ಲಿ ಅಬೌಟ್ ದ ಟೀಮ್ ಅಂತಂದರೆ ಟೀಮ್ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಇರುತ್ತೆ. ಸೊ ಮೀಶೋ ಗ್ರಾಸರಿ ಬಗ್ಗೆ ಎಲ್ಲ ಕೂಡ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಓದಿ ಅರ್ಥ ಮಾಡ್ಕೊಳ್ಬಹುದು. ನಿಮ್ಮ ಒಂದು ರೋಲ್ ಏನು ಅಂತ ಅಂದರೆ ನೀವು ಅಸೋಸಿಯೇಟ್ ಆಗಿ ಡಿಮ್ಯಾಂಡ್ ಮತ್ತು ಸಪ್ಲೈ ಎರಡನ್ನೂ ಕೂಡ ಹ್ಯಾಂಡಲ್ ಮಾಡಬೇಕಾಗಿ ಇರುತ್ತೆ. ತುಂಬ ಚೆನ್ನಾಗಿರುವಂತಹ ಒಂದು ಪ್ರೈಸಸ್ ಮತ್ತು ಆಯ್ಕೆಗಳು ಗ್ರಾಹಕರಿಗೆ ಮೀಶೋ ಗ್ರಾಸರಿ ಆ್ಯಪ್ ಒಳಗಡೆ ತೋರಿಸ್ಬೇಕು. ಹ್ಯಾಂಡಲ್ ಮಾಡುವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ. ನೀವಿಲ್ಲಿ ನೋಡಬಹುದು ಮೀಶೋ ಆ್ಯಪ್ನ ಒಳಗಡೆ ನಿಮಗೆ ಮೇಲೆ ಕಾಣಿಸುತ್ತೆ ಗ್ರಾಸರಿ ವಿಭಾಗ ಅನ್ನುವಂಥದ್ದು. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಪ್ರಾಡಕ್ಟ್ಗಳು ಕಾಣಿಸುತ್ತೆ. ಅದರ ಪ್ರೈಸಿಂಗ್ ಆಗಿರಲಿ ಮತ್ತು ಅದರ ಡೀಟೇಲ್ಸ್ ಆಗಿರಲಿ ಇವೆಲ್ಲ ಕೂಡ ಕಾಣಿಸ್ತಾ ಇರ್ತವೆ. ಎಲ್ಲ ಕೂಡ ಈ ಟೀಮಿಂದನೇ ಕೆಲಸಗಳು ನಡೆಯೋ ಅಂಥದ್ದು. ಹೀಗಾಗಿ ನೀವು ಈ ಟೀಮ್ಗೆ ಅಸೋಸಿಯೇಟ್ ಆಗಿ ಕೆಲಸವನ್ನು ಮಾಡ್ತೀರಾ. ಕೆಲಸ ಏನು ಅಂತಂದರೆ ನಿಮ್ಮ ಒಂದು ಟೀಮ್ ಏನಿರುತ್ತೆ ಅಲ್ವಾ ಅದನ್ನು ಮೆಂಟರ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು ಮತ್ತು ಡೈರೆಕ್ಷನನ್ನು ಕೊಡಬೇಕು. ಮತ್ತು ಮೀಶೋದಲ್ಲಿ ಏನು ಪ್ರೈಸ್ ಇರುತ್ತೆ ಅಲ್ವಾ ಅದನ್ನಾಗಿರಬಹುದು ಮತ್ತು ಪ್ರಿನ್ಸಿಪಲ್ಸನ್ನು ನಿಮ್ಮ ಒಂದು ಟೀಮ್ ಒಳಗಡೆ ನೀವು ಅಡ್ವೊಕೇಟ್ ಮಾಡಬೇಕಾಗಿರುತ್ತೆ. ಅರ್ಜಿ ಹಾಕಬೇಕು ಅಂದರೆ ನಿಮಗೆ ಏನೇನೆಲ್ಲ ಅಗತ್ಯ ಇರುತ್ತೆ, ಏನು ಅರ್ಹತೆ ಇರಬೇಕು ಅಂತಂದರೆ ನಿಮಗೆ 1 ರಿಂದ 3 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಇರಬೇಕು. ಅದರಲ್ಲೂ ಕೂಡ ಕನಿಷ್ಠ ಕಡಿಮೆ ಅಂದರೂ ಕೂಡ 1 ವರ್ಷ ಟೀಮ್ ಲೀಡ್ ಮಾಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಾನೆ ಸಿಂಪಲ್ ಆಗಿ ಅಪ್ಲೈ ನೌವನ್ನು ಕ್ಲಿಕ್ ಮಾಡಿರಿ. ನಂತರ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅನ್ನುವಂತಹ ಒಂದು ಆಪ್ಷನ್ ಬರುತ್ತೆ. ನೀವು ಲಿಂಕ್ಡ್ಇನ್ ಪ್ರೊಫೈಲ್ ಇತ್ತು ಅಂತ ಅಂದರೆ ಅದರಿಂದ ಕೂಡ ಅಪ್ಲೈಯನ್ನು ಮಾಡಬಹುದು. ತದನಂತರ ನಿಮ್ಮ ಒಂದು ರೆಸ್ಯೂಮನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು. ಫುಲ್ ನೇಮ್, ಇಮೇಲ್ ID, ಫೋನ್ ನಂಬರ್, ನಿಮ್ಮ ಒಂದು ಕರೆಂಟ್ ಲೊಕೇಶನ್ ಆಗಿರಬಹುದು ಮತ್ತು ಕರೆಂಟ್ ಕಂಪನಿ ಆಗಿರ್ಬೋದು, ಪ್ರಸ್ತುತ ಯಾವ ಕಂಪ್ನಿಲಿ ಇದ್ದೀರಾ ಅನ್ನುವಂಥದ್ದನ್ನೆಲ್ಲ ಕೂಡ ಫಿಲ್ ಮಾಡಬೇಕಾಗಿ ಇರುತ್ತೆ. ಸೊ ಲಿಂಕ್ಡ್ಇನ್, ನೌಕರಿ, ಪೋರ್ಟ್ಫೋಲಿಯೋ URLs ಇದ್ರೂ ಕೂಡ ಅದನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ಹಾಗಾದರೆ ಮೀಶೋ ಗ್ರಾಸರಿ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನೀವು ಜೆಂಡರನ್ನು ಆಯ್ಕೆ ಮಾಡಿ, ಮೇಲ್ ಅಥವಾ ಫಿಮೇಲ್ ಅನ್ನುವಂಥದ್ದು. ಸೊ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ 1 ಇಯರ್ ಇದೆಯಾ ನಿಮಗೆ ಅನುಭವ, 2 ಇಯರ್ಸ್ ಇದೆಯಾ ಅಥವಾ ಫ್ರೆಷರ್ ಆಗಿದ್ದೀರಾ ಅನ್ನುವಂಥದ್ದನ್ನು ಕೂಡ ಹಾಕಬೇಕಾಗಿ ಇರುತ್ತೆ. ನಿಮ್ಮ ಒಂದು ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಯಾವ ಫೀಲ್ಡ್ನಲ್ಲಿ ಇದೆ, ಪ್ರೋಗ್ರಾಮ್, ಸ್ಟ್ರಾಟಜಿ, ಆಪರೇಷನ್ಸ್ ಅನ್ನುವಂಥದ್ದನ್ನು ತಿಳಿಸ್ಬೇಕು. ಆರ್ ಯು ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್ ಹೌದು ಅಥವಾ ಇಲ್ಲ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಟು ಬ್ಯಾಂಗ್ಳೂರ್ ಹೌದು ಅಥವಾ ಇಲ್ಲ ಅಂತ ಸೆಲೆಕ್ಟ್ ಮಾಡಿರಿ. ಉದಾಹರಣೆಗೆ ನೀವೇನಾದರೂ ಡೆಲ್ಲಿ ಅಥವಾ ಮುಂಬೈನಲ್ಲಿ ಇದ್ದೀರಾ ಅಂತ ಅಂದರೆ ರೀಲೊಕೇಟ್ ಮಾಡ್ತೀರಾ ಅಂತ ಕೇಳ್ತಾರೆ. ನಿಮಗೆ ಪ್ರಸ್ತುತ ಇವಾಗ ಎಷ್ಟು ಸಂಬಳ ಇದೆ ಅನ್ನುವಂಥದ್ದನ್ನು ಬರಿಬೇಕು. ಮತ್ತು ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ, ಎಷ್ಟು ಸಂಬಳವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನುವಂಥದ್ದು. ಮತ್ತು ನೋಟಿಸ್ ಪೀರಿಯಡ್ ಅಂತಂದರೆ ನೀವು ಇವಾಗಿನ ಒಂದು ಕಂಪ್ನಿಯನ್ನು ಬಿಟ್ಟು ಎಷ್ಟು ದಿನಗಳಲ್ಲಿ ಮೀಶೋಗೆ ಜಾಯಿನ್ ಆಗ್ತೀರಾ ಅಂತ.
ಇಲ್ಲಿ ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿಸ್ ಅಂತ ಅಂದರೆ ನಿಮಗೆ ಈ ಒಂದು ಜಾಬ್ ರೋಲ್ ಬಗ್ಗೆ ಎಲ್ಲಿ ನಿಮಗೆ ಮಾಹಿತಿ ಅನ್ನುವಂಥದ್ದು ಸಿಕ್ತು ಅನ್ನುವಂಥದ್ದನ್ನು ಚೂಸ್ ಮಾಡಬೇಕು. ಎಕ್ಸಾಂಪಲ್ಗೆ ಹೇಳೋದಾದರೆ ನೀವೇನಾದರೂ ನನ್ನ ವಿಡಿಯೋ ನೋಡಿಬಿಟ್ಟು ಮೀಶೋ ಜಾಬ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಅಥವಾ ಲಿಂಕ್ಡ್ಇನ್, ಮೀಶೋ ಜಾಬ್ ಸೈಟ್, Naukri.com, IIM ಜಾಬ್ಸ್, ಗ್ಲಾಸ್ ಸ್ಟೋರ್ ಈ ರೀತಿಯಾಗಿ ಅಥವಾ ಯಾವುದೇ ಬೇರೆ ರೀತಿಯಾದಂತಹ ಮೂಲದಿಂದ ನೀವೇನು ತಿಳ್ಕೊಂಡಿದ್ದೀರಾ ಅಂತಂದ್ರೂ ಕೂಡ ಅದನ್ನು ಆಯ್ಕೆ ಮಾಡ್ಕೋಬೇಕು. ಪರ್ಸನಲ್ ಇನ್ಫಾರ್ಮೇಷನ್ ಏನು ಅಂತಂದರೆ ನೀವೇನಾದರೂ ಇಲ್ಲಿ ಕವರ್ ಲೆಟರ್ ಅಥವಾ ಇನ್ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಅಲ್ಲಿ ನೀವು ಮೆನ್ಷನ್ ಮಾಡ್ಕೊಳ್ಬಹುದು. ಆಮೇಲೆ ನೀವು ಸಬ್ಮಿಟ್ ಅಪ್ಲಿಕೇಶನ್ ಬಟನ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅರ್ಜಿಯನ್ನು ಸಬ್ಮಿಟ್ ಮಾಡ್ದಂಗೆ ಆಗುತ್ತೆ. ಈ ಒಂದು ರೀತಿಯಲ್ಲಿ ನೀವು ಮೀಶೋ ಕಂಪ್ನಿ ಒಳಗಡೆ ಜಾಬ್ಗೆ ಅಪ್ಲೈಯನ್ನು ಮಾಡಬಹುದು. ನಾನು ಈಗಾಗಲೇ ಎಲ್ಲ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ, ಎಲ್ಲೆಲ್ಲಿ ಏನನ್ನು ಎಂಟರ್ ಮಾಡಬೇಕು ಮತ್ತು ಯಾವ ಒಂದು ಫೀಲ್ಡನ್ನು ಫಿಲ್ ಮಾಡಬೇಕು. ವೇಳೆ ನಿಮಗೆ ಮತ್ತೆ ಡೌಟ್ ಇತ್ತು ಅಂತಂದರೆ ನೀವು ಈ ಒಂದು ವಿಡಿಯೋನ ಮತ್ತೆ ನೋಡಿಬಿಟ್ಟು ನಿಮಗೆ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡಿದ ನಂತರ ನಿಮ್ಮ ಒಂದು ರೆಸ್ಯೂಮ್ ಏನಿರುತ್ತೆ ಅಲ್ವಾ ಅದು HR ಸಿಗುತ್ತೆ. ಅವರು ಎಲ್ಲವನ್ನ ಕೂಡ ಚೆಕ್ ಮಾಡಿಬಿಟ್ಟು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ನೀವು ಅಂತ ಅಂದರೆ HR ಕಡೆಯಿಂದ ನಿಮಗೆ ಫೋನ್ ಕಾಲ್ ಬರುತ್ತೆ. ನಾನಿವಾಗ ಅಸೋಸಿಯೇಟ್ ಬಗ್ಗೆ ಹೇಳಿದ ಹಾಗೆ ನೀವು ಬೇರೆ ರೀತಿಯಾದಂಥ ಜಾಬ್ಗಳು ಬೇಕು ಅಂತ ಅಂದರೆ ಅದಕ್ಕೂ ಕೂಡ ಅಪ್ಲೈಯನ್ನು ಮಾಡ್ಬೋದು. ಸೇಮ್ ಇದರಲ್ಲಿ ಯಾವ ರೀತಿಯಾಗಿ ಹೇಳಿದ್ನೋ ಅದೇ ರೀತಿಯಾದಂತಹ ಕ್ವೆಶನ್ಸ್ಗಳು ಬರ್ತವೆ. ಮತ್ತು ಸೇಫ್ ಆಗಿರಿ ಅಂತ ಹೇಳ್ತೀನಿ. ಯಾರೆಲ್ಲ OTP ಕೇಳ್ತಾರೆ, ಹಣ ಕೇಳ್ತಾರೆ, ಅದೆಲ್ಲ ಕೂಡ ಫ್ರಾಡ್ ಆಗಿರುತ್ತೆ, ಫೇಕ್ ಆಗಿರುತ್ತೆ. ಮೀಶೋದ ಒರಿಜಿನಲ್ ಜಾಬಿಂದ ಬಂದರೆ ಮಾತ್ರ ಅದು. ನೀವು ಒರಿಜಿನಲ್ ಜಾಬ್ ಸೈಟ್ ಏನಿರುತ್ತೆ ಅಲ್ವಾ ಅದರಿಂದ ಅಥವಾ ಕೆರಿಯರ್ ಪೇಜಿಂದ ಮಾತ್ರನೇ ನೀವು ಅಪ್ಲೈಯನ್ನು ಮಾಡಿ. ಇಷ್ಟ ಆಗಿತ್ತು ಅಂತಂದರೆ ಈಗಲೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಕಮೆಂಟ್ನಲ್ಲಿ ತಿಳಿಸಿ ಯಾರ್ಯಾರೆಲ್ಲ ಮೀಶೋ ಕಂಪ್ನಿ ಒಳಗಡೆ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ. ಥ್ಯಾಂಕ್ ಯು.